ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದ ಟೀಚರ್ ಆಸ್ಪಿರೆಂಟ್ಸ್. ಈ ವಿಡಿಯೋ ಆರಂಭ ಮಾಡಲಿಕ್ಕಿಂತ ಮುಂಚೆ ಇದುವರೆಗೂ ದಯಮಾಡಿ ಯಾರೆಲ್ಲ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲೋ ಮೊದಲು ಮೆಂಬರ್ಶಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಅಲಾಂಗ್ ವಿತ್ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ವಾಹಿನಿಯ ಎರಡೂ ಲಿಂಕ್ಸನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಎವ್ರಿ ಡೇ ನೀವು ಅಪ್ಡೇಟ್ಸನ್ನು ಪಡಿತಾ ಹೋಗ್ಬೋದು. ಸೊ ಈಗ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅಧಿಸೂಚನೆ ಫೈನಲಿ ಮುಂದಿನ ವಾರದಲ್ಲಿ ಪ್ರಕಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಗಳು ಎಲ್ಲ ಈಗ ಬಹುತೇಕ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಒಂದು ಕಡೆಯಿಂದ ನೋಡೋಣ. ಅಂದರೆ 15,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಕ್ಕೆ ಈಗ ಸ್ಟೇಟ್ ಗೌರ್ಮೆಂಟು ಸಿದ್ಧತೆಯನ್ನು ಮಾಡ್ತಾ ಇದೆ. ಅವರು ಹೇಳಿರುವಂಥದ್ದು ಇಲ್ಲಿ ವಿತಿನ್ 100 ಡೇಸಲ್ಲಿ ಕಾಲ್ಫರ್ ಮಾಡಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ತೀವಿ ಅಂತ. ಅಂದರೆ ಎಕ್ಸಾಮ್ ನಂತರದ ಪ್ರಕ್ರಿಯೆ ಎಲ್ಲ, ಎಕ್ಸಾಮ್ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ನಿಮಗೆ ಕಂಡಕ್ಟ್ ಆಗೋ ತನಕ ಏನು ಈ ಮಧ್ಯದಲ್ಲಿ ಪ್ರಕ್ರಿಯೆಗಳು ಬರುತ್ತೆ ಅವೆಲ್ಲವನ್ನು ಎಕ್ಸಾಮಿನೇಷನ್ ಕಾಲ್ಫರ್ ಆಗಿರ್ಬೋದು, ಅಪ್ಲಿಕೇಶನ್ಸ್ ಆಗಿರ್ಬೋದು, ಇವೆಲ್ಲ ಸೇರಿ ವಿತಿನ್ 100 ಡೇಸಲ್ಲಿ ಪ್ರಕ್ರಿಯೆ ಪೂರ್ಣ ಮಾಡ್ತೀವಿ ಅಂತ. ಆಫ್ಟರ್ ವರ್ಡ್ಸ್ ನಿಮಗೆ ವೆರಿಫಿಕೇಷನು ಅದು ಇದು ಅದಕ್ಕೆಲ್ಲ ಸಾಕಷ್ಟು ಟೈಮ್ ಆಗುತ್ತೆ, ಇನ್ನು 1 ವರ್ಷ ತಗೊಳುತ್ತೆ. ಬಟ್ ಈಗ ಈ ಬೇಸಿಕ್ ಪ್ರಕ್ರಿಯೆ ಏನಿದೆ ಇವೆಲ್ಲವನ್ನು 100 ದಿನದಲ್ಲಿ ನಾವು ಮುಕ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಪೂರಕವಾದ ಎಲ್ಲ ಮಾಹಿತಿಯನ್ನು ನೋಡಿ. ಇಲ್ಲಿದೆಯಲ್ಲ ಈಗ 15,000 ಆಫ್ ಟೀಚರ್ ರಿಕ್ರೂಟ್ಮೆಂಟ್ಗೆ ಈಗ ಸ್ಟೇಟ್ ಗೌರ್ಮೆಂಟು ಅಪ್ರೂವಲ್ ಪಾಸ್ ಮಾಡಿದೆ. ನೋಡಿ ಇಲ್ಲಿ ಏನು ಹೇಳ್ತಾರೆ, ಈಗ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಈಗ ರಾಜ್ಯ ಸರ್ಕಾರ ಒಂದು ವೇಗವನ್ನು ನೀಡಿರುವಂಥದ್ದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಶಿಕ್ಷಣ ಇಲಾಖೆಗೆ ಅಗತ್ಯ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚನೆಯನ್ನು ನೀಡಿದ್ದು, ಹಣಕಾಸು ಇಲಾಖೆಯ ಅನುಮೋದನೆ ದೊರೆತ ಬಳಿಕ 100 ದಿನಗಳ ಒಳಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಯಾಕೆಂದರೆ ಆಲ್ಮೋಸ್ಟು ಅಂದರೆ ಹತ್ತತ್ರ 50,000ಕ್ಕೂ ಅಧಿಕ ಹುದ್ದೆಗಳಿದೆ. ಅದರಲ್ಲಿ ಅಷ್ಟು ಹುದ್ದೆಗಳು ಕಾಲ್ಫರ್ ಮಾಡಲ್ಲ ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟು. ಈಗ 15,000 ಮಾಡಲಿಕ್ಕೆ ಇವರು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಿದ್ದಾರೆ ಅಂತ, ಆಯಿತಾ. ನೆಕ್ಸ್ಟು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸ್ತಕ್ಕಂಥ ರಾಜ್ಯ ಸರ್ಕಾರದ ಒಂದು ಹೆಜ್ಜೆ ಏನಿದೆ, ಇದು ಮುಂದಿನ 100 ದಿನಗಳ ಒಳಗಾಗಿ ಸುಮಾರು 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭಿಸಲಿಕ್ಕೆ ಈಗ ಪ್ರಿಪ್ರೇಷನ್ ಮಾಡ್ತಾ ಇರುವಂಥದ್ದು. ನೆಕ್ಸ್ಟು ನೋಡಿ ಇಲ್ಲಿದೆ, ಈಗ ರಾಜ್ಯ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು 1,000ಕ್ಕೂ ಹೆಚ್ಚು, ಅಂದರೆ ಇವನ್ ಈ ಸಾವಿರಾರು ಶಿಕ್ಷಕರ ಹುದ್ದೆಗಳು ಅಂತಂದರೆ ಅದನ್ನು ಐ ಥಿಂಕ್ ನಂಬರ್ಸ್ಲಿ ಹೇಳಲಿಕ್ಕಾಗಲ್ಲ. ಅಂದರೆ ಅತಿ ಹೆಚ್ಚು ಹುದ್ದೆಗಳು ಖಾಲಿರುವಂಥದ್ದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗ. ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಸಮಸ್ಯೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಈಗ ನಾವು ಕ್ರಮವನ್ನು ಈ ರೀತಿಯಾಗಿ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬಜೆಟ್ನಲ್ಲಿ ಕೂಡ ಡಿಕ್ಲೇರ್ ಮಾಡಿದ್ವಿ ನಾವು, ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ 15,000 ಖಾಲಿ ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ತಿಳಿಸಿತ್ತು. ಅದರಂತೆ ಈಗ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕ ಹಾಗೂ ಅರ್ಹತೆ ಆಧಾರವಾಗಿಸಲಿಕ್ಕೆ ಸರ್ಕಾರ ಈಗಾಗಲೇ ಈ ನೇಮಕಾತಿ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದಿರುವಂಥದ್ದು. C&R ಕೂಡ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಅಂದರೆ ಅಪ್ ಟು CETಯಲ್ಲಿ ಯಾರು ಸ್ಕೋರ್ ಮಾಡ್ತಾರೆ ಅವರು ಐ ಥಿಂಕ್ ಈ ಕೆಲಸವನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗ್ತಾರೆ ಅಂತ. ಮುಂಚೆ ಎಲ್ಲ 50% ಇತ್ತದು, ಈಗ ಜಾಸ್ತಿ ಐ ಥಿಂಕ್ ಅಲ್ಲಿ ನಿಮಗೆ ಪರಿಗಣನೆ ಮಾಡುವಂಥದ್ದು CETಯಲ್ಲಿ ಏನು ಸ್ಕೋರ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ಜಾಬು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ TET ಅಂಕಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ, ಆಯಿತಾ. 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಜಾರಿಯಾದರೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಶಿಕ್ಷಣದ ಗುಣಮಟ್ಟ ಹೆಚ್ಚಲಿಕ್ಕೆ ನೆರವಾಗ್ತಾ ಇದೆ. ಜೊತೆಗೆ ಸಾವಿರಾರು ಯುವಕರಿಗೆ ಸರ್ಕಾರಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದ್ದು ಸರ್ಕಾರದ ಈ ಕ್ರಮವನ್ನು ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗೆ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 15,000 ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನು ವಿತಿನ್ ವೀಕಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥ ವರದಿಯನ್ನು ನೋಡಿದ್ರೆ ಇಲ್ಲಿ PSTR, HSTR, GPT ಎಲ್ಲವೂ ಬರ್ತಾ ಇದೆ. ಆದರೆ ನಂಬರ್ ಆಫ್ ಪೋಸ್ಟನ್ನು ಇಲ್ಲಿ ಯಾವೆಲ್ಲ ಡಿವಿಷನ್ಗೆ ಹೇಗೆಲ್ಲ ಕ್ಲಾಸಿಫಿಕೇಷನ್ ಮಾಡ್ತಾರೆ ಅಂತ ಅದು ನೋಟಿಫಿಕೇಷನ್ ಬರೋ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ. ಈಗ 15,000ಅಲ್ಲಿ ಅದರಲ್ಲಿ ಈಗ PSTR ಎಷ್ಟು, ಏನು ಕತೆ, GPT ಎಷ್ಟು, ಅಸಿಸ್ಟೆಂಟ್ ಮಾಸ್ಟರ್ಸು, HSTR ಎಷ್ಟು, ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ಅದು ನೋಟಿಫಿಕೇಷನ್ ಬರಬೇಕು. ಇಲ್ಲಿ ಬಂದಿರತಕ್ಕಂಥ ಈಗ ಒಂದು ಫ್ರೆಶ್ ಅಪ್ಡೇಟ್ ನ್ಯೂಸ್ ಏನಪ್ಪ ಅಂತಂದರೆ ವಿತಿನ್ ವೀಕಲ್ಲಿ ಅಥವಾ ಮುಂದಿನ ವಾರದಲ್ಲಿ ನಾವು ಅಫಿಷಿಯಲ್ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಇಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿ ಇದು, ಆಯಿತಾ. ಹಾಗಾಗಿ ಕಾದು ನೋಡಬೇಕೀಗ. ಆ ನೋಟಿಫಿಕೇಷನಲ್ಲಿ 15,000 ಹುದ್ದೆಗಳು ಅಂತಂದರೆ ಅದು ಹೇಗೆಲ್ಲ ವರ್ಗೀಕರಣ ಆಗಿರುತ್ತೆ ಅಂತ. ಇದು PSTR ಎಷ್ಟು, HSTR ಎಷ್ಟು, GPT ಎಷ್ಟು, ಈ ಹಳೆ ಎಲ್ಲ ನೋಟಿಫಿಕೇಷನ್ ಬಿಟ್ಬಿಟ್ಟಿದ್ದಾನೆ. ಬಟ್ ಈಗ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಅದು ಏನು ಮೆನ್ಷನ್ ಆಗಿರುತ್ತೆ ನಂಬರ್ ಆಫ್ ಪೋಸ್ಟು ಆ್ಯಂಡ್ ದಟ್ ವಿಲ್ ಬಿ ಅ ಫೈನಲ್, ಅದು ಭಾಳ ಮುಖ್ಯವಾದ ಪಾತ್ರ ವಹಿಸೋದ್ರಲ್ಲಿ. ಕರ್ನಾಟಕ ರಾಜ್ಯಪತ್ರ ಅಥವಾ ಅದನ್ನು ಅಫಿಷಿಯಲ್ ನೋಟಿಫಿಕೇಷನ್ ಅಂತ ಅಧಿಕೃತ ಅಧಿಸೂಚನೆ ಅಂತ ಅದನ್ನು ಹೇಳ್ತಾರೆ. ನೋಡೋಣ, ಅದು ಬಂದ ನಂತರದಲ್ಲಿ ನಿಮಗೆ ಎಲ್ಲವೂ ಅದು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ವರ್ಷಗಳಿಂದ ಸಿದ್ಧತೆಯನ್ನು ಆರಂಭ ಮಾಡಿದರು. ಈಗ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಪ್ರೊವೈಡ್ ಆಗಿದೆ. ಇವರು CM ಆದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಮೇ ಬಿ ಇದು
ಮೊದಲ ಹೆಜ್ಜೆ ಅಂತ ಅನಿಸುತ್ತೆ. ಇಮಿಡಿಯೇಟು ಇದು ನೋಟಿಫಿಕೇಷನ್ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಹೇಳಿದ್ದು. ಎಷ್ಟು ವೇಗವಾಗಿ ಅವರು CM ಆದ ತಕ್ಷಣ ಹೇಳಿದರೆ ಅಷ್ಟೇ ವೇಗವಾಗಿ ವಿತಿನ್ ಒಂದು ಫ್ಯೂ ವೀಕ್ಸ್ ಒಳಗಡೆ ಎಲ್ಲ ಈ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕೀಗ ಅವರು. ಮೊದಲು ನೋಟಿಫಿಕೇಷನ್ ಮಾಡಬೇಕು. ನೋಡೋಣ ಇವೆಲ್ಲವೂ ಕೂಡ ಎಷ್ಟು ಫಾಸ್ಟಾಗಿ ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿಯ ಮಾಹಿತಿಗಳು ನಿಮಗೆ ಬೇಕು ಅಂತ ಅನ್ಸರೆ ಮರಿದೇನೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಂಟೆಂಟ್ಸನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.